ಫ್ಯಾಟಿ ಡಯಟ್ ತೊಗೊಂಡ್ರೆ ಅಥವಾ ಜಂಕ್ ಫುಡ್ ತೊಗೊಂಡ್ರೆ ತೂಕ ಜಾಸ್ತಿ ಆಗೋ ಚಾನ್ಸ್ ಇದೆ. ಸೊ ಅವಾಗ ಏನಾಗುತ್ತೆ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸ್ ಇದೆ. ತಂದೆ ತಾಯಿ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಡೆಫಿನೆಟ್ಲಿ ವ್ಯಾರಿಕೋಸ್ ವೇನ್ಸ್ ಇರುತ್ತೆ. ಸೊ ಇಂಥವರಲ್ಲಿ ಎಂಗೇಜಲ್ಲಿ ಶುರು ಆದರೆ ಕಾಂಪ್ಲಿಕೇಶನ್ ರೇಟ್ ಜಾಸ್ತಿ ಕಾಣುತ್ತೆ. ಜೆನೆಟಿಕ್ ರೀಸನ್ ಇಲ್ಲ ಅಂತ ಹೇಳಿದ್ರು ಕೂಡ ಯಂಗ್ ಏಜ್ ಅಲ್ಲಿ ಬರೋದಕ್ಕೆ ಏನು ರೀಸನ್ ಆಗಿರುತ್ತೆ? ಒಬೇಸಿಟಿ ಪ್ಲಸ್ ಲೈಫ್ ಸ್ಟೈಲು. ಲೇಡೀಸಲ್ಲಿ ಕಂಟಿನ್ಯೂಸ್ ಯೂಸೇಜ್ ಆಫ್ ಹೈ ಹೀಲ್ಸ್, ಸುಮಾರು ಜನ ಹೈ ಹೀಲ್ಸ್ ಯೂಸ್ ಮಾಡ್ತಾರೆ ನೋಡಿ, ಅವರಲ್ಲಿ ಈ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸ್ ಇದೆ. ನಮಸ್ತೆ ವೀಕ್ಷಕರೇ, ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಲೀನುಶ್ರೀ. ಡಾಕ್ಟರ್, ಈಗ ವೆರಿಕೋಸ್ ವೈನ್ಸ್ ಬಂದಂತಹ ಸಂದರ್ಭದಲ್ಲಿ ಯಂಗ್ ಏಜ್ ಅಲ್ಲಿ ಏನಾದರೂ ಕಾಣಿಸ್ಕೊಂಡ್ರೆ ಅವರಿಗೆ ತುಂಬಾ ಏನಾದರೂ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತಾ? ಯಾವ ರೀತಿ ಮ್ಯಾನೇಜ್ ಮಾಡಬೇಕಾಗತ್ತೆ ಡಾಕ್ಟರ್? ಸೊ ಯಂಗ್ ಏಜಲ್ಲಿ ಬಂದರೆ ಡೆಫಿನೆಟ್ಲಿ ಆ ಜೆನೆಟಿಕ್ ರೀಸನ್ ಇರುತ್ತೆ. ಸೊ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನೋಡಿದ್ರೆ ಅವ್ರ ತಂದೆ ತಾಯಿ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಡೆಫಿನೆಟ್ಲಿ ವ್ಯಾರಿಕೋಸ್ ವೇನ್ಸ್ ಇರುತ್ತೆ. ಸೊ ಇಂಥವರಲ್ಲಿ ಯಂಗ್ ಏಜಲ್ಲಿ ಶುರು ಆದರೆ ಕಾಂಪ್ಲಿಕೇಶನ್ ರೇಟ್ ಜಾಸ್ತಿ ಕಾಣುತ್ತೆ. ಓಕೆನಾ? ಸೊ ಏನಾಗುತ್ತೆ ಅವ್ರಿಗೆ ಕಾಂಪ್ಲಿಕೇಶನ್ಸ್, ವೇರಿಯಸ್ ಕಾಂಪ್ಲಿಕೇಶನ್ಸ್ ಇದೆ. ಸೊ ಫಸ್ಟ್ ಸ್ಟೇಜಲ್ಲಿ ಸ್ಪೈಡರ್ ವೇನ್ಸ್ ಮತ್ತು ರೆಟಿಕ್ಯುಲರ್ ವೇನ್ಸ್. ಸ್ಪೈಡರ್ ವೇನ್ಸ್ ಮತ್ತು ರೆಟಿಕ್ಯುಲರ್ ವೇನ್ಸ್ ಬರೀ ಇವರಲ್ಲೇ ಕಾಣುತ್ತೆ. ನಾರ್ಮಲಿ ಪೋಸ್ಟ್ ಪ್ರೆಗ್ನೆನ್ಸಿ ಸ್ಟೇಜಸ್ಸಲ್ಲೇ ಕಾಣುತ್ತೆ. ಆಮೇಲೆ ಜಾಸ್ತಿ ಒಬೀಸ್ ಇದ್ದಾರೆ ನೋಡಿ, ಹೆವಿ ವೇಟ್ಸ್, ಅವರಲ್ಲಿ ಕಾಣುತ್ತೆ. ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ, ಬರೀ ಉಬ್ಬಿರೋ ಸ್ಟೇಜ್. ಸೊ ನಾರ್ಮಲ್ ಸೈಜ್ ಬಂದ್ಬಿಟ್ಟು ಆ ವೇನ್ದು ಸೈಜ್ ಡಯಾಮೀಟರ್ ಬಂದ್ಬಿಟ್ಟು 2.5 ಮಿಲಿಮೀಟರ್ಸ್. ಸೊ ಯಾವಾಗ ಮೋರ್ ದೆನ್ 2.5 ಮಿಲಿಮೀಟರ್ಸ್ ಹೋಗುತ್ತೋ ಆರ್ ಅಪ್ ಟು 3 mm ಇಟ್ ಇಸ್ ಫೈನ್. ಓಕೆ, ಅಬೋವ್ 3 mm ಎಕ್ಸೀಡ್ ಆದರೆ ಅದನ್ನು ಟೆಕ್ನಿಕಲಿ ವ್ಯಾರಿಕೋಸ್ ವೇನ್ಸ್ ಅಂತ ಕರೀತಾರೆ. ಓಕೆ, ಸೊ ಏನಾಗುತ್ತೆ, ಇದು ಸ್ಟ್ರೆಚ್ ಆಗ್ತಾ ಇರುತ್ತೆ. ಮೋರ್ ದೆನ್ 4 mm ಹೋದ ತಕ್ಷಣ ಏನಾಗುತ್ತೆ, ಲೀಕೇಜ್ ಸ್ಟೇಜ್ ಸ್ಟಾರ್ಟ್ ಆಗುತ್ತೆ. ಆ ವೇನ್ಸು ಲೀಕ್ ಆಗಿ ಶುರು ಆಗುತ್ತೆ. ಸೊ ಏನಾಗುತ್ತೆ, ಫಸ್ಟ್ 3ನೇ ಸ್ಟೇಜಲ್ಲಿ ಏನಾಗುತ್ತೆ, ಆ ನೀರು ಹೊರಗಡೆ ಬರೋಕ್ಕೆ ಶುರು ಆಗುತ್ತೆ. ಸೊ ನೀರು ಹೊರಗಡೆ ಬಂದರೆ ಏನಾಗುತ್ತೆ, ಕಾಲು ಊದ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಸೊ ಇದು ಯಾವಾಗ ಆಗುತ್ತೆ ಅಂದರೆ ಪ್ರೊಲಾಂಗ್ ಸ್ಟ್ಯಾಂಡಿಂಗು, ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಿದ್ರೆ ಅಥವಾ ಕೂತ್ಕೊಂಡು ಕೆಲಸ ಮಾಡಿದ್ರೆ ಅಥವಾ ಪ್ರಯಾಣ ಮಾಡುವಾಗ ಕಾಲು ಊದ್ಕೊಳ್ಳುತ್ತೆ. ಇದು 3ನೇ ಸ್ಟೇಜ್, ಎಡಿಮಾ ಸ್ಟೇಜ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಅವ್ರು ಸಪೋಸ್ ಕೇರ್ ತೊಗೊಂಡಿಲ್ಲ ಅಂದರೆ, ಚಿಕಿತ್ಸೆ ಏನೋ ತೊಗೊಂಡಿಲ್ಲ ಅಂದರೆ ಈ ಸ್ಟೇಜಲ್ಲಿ ಫರ್ದರ್ ಪ್ರೋಗ್ರೆಸ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಈ ರಕ್ತ ಕಣಗಳು, ಈ ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಅದು ಹೊರಗಡೆ ಬರೋಕ್ಕೆ ಶುರು ಆಗುತ್ತೆ. ಸೀಪೇಜ್ ಆಗುತ್ತೆ ಹಂಗೆ ವೇನಿಂದ. ಸೊ ಅದು ಬಂದ್ಬಿಟ್ಟು ಈ ಕೆಂಪು ರಕ್ತ ಕಣಗಳು ಹೊರಗಡೆ ಬಂದ್ಬಿಟ್ಟು ಆ ಚರ್ಮಾಡಿಲಿ ಬಂದು ಸೇರ್ಕೊಳ್ಳುತ್ತೆ, ಸೆಟ್ಲ್ ಆಗಿಬಿಡುತ್ತೆ. ಡಿಪೆಂಡೆಂಟ್ ಪೋರ್ಷನ್, ಕಾಲು ಮತ್ತು ಪಾದ ಪೋರ್ಷನ್ ಇದೆ ನೋಡಿ, ಆ ರೀಜನಲ್ಲಿ ಹೋಗಿ ಸೆಟ್ಲ್ ಆಗಿಬಿಡುತ್ತೆ ಚರ್ಮಾಡಿಲಿ. ಆಮೇಲೆ ಆ ಕೆಂಪು ರಕ್ತ ಕಣಗಳು ಒಡೆದೋಗಿ ಒಂದು ಕೆಮಿಕಲ್ ಕಾಂಪೊನೆಂಟ್ ರಿಲೀಸ್ ಆಗುತ್ತೆ, ಹಿಮೋಸಿಡಿನ್ ಅಂತ. ಇದು ಬಂದ್ಬಿಟ್ಟು ಕಪ್ಪು ಬಣ್ಣ ಇರುತ್ತೆ, ಬ್ರೌನಿಶ್ ಬ್ಲ್ಯಾಕ್, ಕಾಫಿ ಡಿಕಾಕ್ಷನ್ ಕಲರ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಆ ಚರ್ಮಾಡಿಲಿ ಸೇರ್ಕೊಳ್ಳುತ್ತೆ. ಆವಾಗ ಏನಾಗುತ್ತೆ, ಚರ್ಮದ ಬಣ್ಣ ಚೇಂಜ್ ಆಗುತ್ತೆ, ಡಾರ್ಕ್ ಬ್ರೌನ್ ಆಗುತ್ತೆ. ಓಕೆ, ಸೊ ಇದೇ ಕಾರಣ ಆ ಡಾರ್ಕ್ ಬ್ರೌನ್ ಆಗೋದು. ಆಮೇಲೆ ಪ್ರತಿಯೊಂದು ಟೈಮ್ ಯಾವಾಗ ಇದು ಹಿಮೋಸಿಡಿನ್ ಕಾಂಪೊನೆಂಟ್ ರಿಲೀಸ್ ಆಗುತ್ತೋ ಅಲರ್ಜಿ ಇಂಡ್ಯೂಸ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಅವ್ರಿಗೆ ಈಚಿಂಗ್ ಬರುತ್ತೆ, ಕೆರೆತ ಅಥವಾ ನವೆ ಆಗುತ್ತೆ. ಸೊ ಇದೇ ಒಂದು ಕ್ಲಿನಿಕಲ್ ರೀಸನ್ನು, ಈಚಿಂಗ್ ರೀಸನ್ ಏನಂದರೆ ಇದೆ. ಸೊ ಇದು ಒಂದು 4-5 ದಿವಸ ಇರುತ್ತೆ. ಆಮೇಲೆ ಬಾಡಿದು ಇಮ್ಯೂನ್ ಸಿಸ್ಟಮ್ ಅದನ್ನು ನ್ಯೂಟ್ರಲೈಸ್ ಮಾಡಿಬಿಡುತ್ತೆ. ಆವಾಗ ಏನಾಗುತ್ತೆ, ಈಚಿಂಗ್ ಹೋಗ್ಬಿಡುತ್ತೆ, ತಾನೇ ಹೋಗ್ಬಿಡುತ್ತೆ. ಆಮೇಲೆ ಫ್ರೆಶ್ ಲೀಕೇಜ್ ಆಗುವಾಗ ತಿರ್ಗಾ ಪುನಃ ಈಚಿಂಗ್ ಬರ್ತಾ ಇರುತ್ತೆ. ಸೊ ಈ ಥರ ಆಗ್ತಾ ಇರುತ್ತೆ. ಸೊ ಆಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಆ ಸ್ಕಿನ್ ಬಂದ್ಬಿಟ್ಟು ತಿಕ್ ಆಗ್ಬಿಟ್ಟು ಲೆದರ್ ಸ್ಕಿನ್ ಥರ ಆಗ್ಬಿಡುತ್ತೆ. ಆಮೇಲೆ ಫಿಕ್ಸ್ ಆಗಿಬಿಡುತ್ತೆ ಹಂಗೆ, ಇದಕ್ಕೆ ಈ ಅಡಿಲಿರೋ ಟಿಶ್ಯೂಸ್ಗೆ ಫಿಕ್ಸ್ ಆಗಿಬಿಡುತ್ತೆ. ಆಮೇಲೆ ಏನಾಗುತ್ತೆ, ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಿಬಿಡುತ್ತೆ ಆ ಇದಕ್ಕೆ. ಸೊ ಯಾವಾಗ ಆಕ್ಸಿಜನ್ ಸಪ್ಲೈ ಕಡಿಮೆ ಹೋಗುತ್ತೋ ಆವಾಗ ಚರ್ಮ ತಾನೇ ಒಡೆದೋಗಕ್ಕೆ ಶುರು ಆಗುತ್ತೆ. ಆವಾಗ ಏನಾಗುತ್ತೆ, ಗಾಯ ಬರೋಕ್ಕೆ ಶುರು ಆಗುತ್ತೆ. ಇದು 5ನೇ 6ನೇ ಸ್ಟೇಜಲ್ಲಿ ಈ ಥರ ಬರೋದು. 6ನೇ ಸ್ಟೇಜಲ್ಲಿ ದೊಡ್ಡ ದೊಡ್ಡ ಗಾಯಗಳಿರುತ್ತೆ, ನಾನ್ ಹೀಲಿಂಗ್ ಅಲ್ಸರ್ ಅಂತ, ಇದು ವ್ಯಾರಿಕೋಸ್ ಅಲ್ಸರ್ ಅಂತ ಕರಿತೀವಿ. 5ನೇ ಸ್ಟೇಜಲ್ಲಿ ಏನಿರುತ್ತೆ, ಸ್ವಲ್ಪ ಗಾಯ ಬರುತ್ತೆ, ಒಣಗುತ್ತೆ, ತಿರ್ಗಾ ರಿಪೀಟ್ ಆಗ್ತಾ ಇರುತ್ತೆ. ಸೊ ಇದೇ ಲಕ್ಷಣ. 4ನೇ ಸ್ಟೇಜಲ್ಲಿ ಆ ಕಬ್ಬು ಬಣ್ಣ ಸ್ಟೇಜ್. ಓಕೆ, ಅಂದ್ರೆ ಇಷ್ಟೆಲ್ಲ ಕ್ರಾನಿಕ್ ಪ್ರಾಬ್ಲಮ್ನ ನಾವು ಒಂದು ವೇಳೆ ನೆಗ್ಲೆಕ್ಟ್ ಮಾಡಿದ್ರೆ ನಾವು ಎದುರಿಸಬೇಕಾಗುತ್ತೆ. ಹಾಗಾಗಿ ಮುಂಚೆನೆ ನಾವು ಅದರ ಬಗ್ಗೆ ಪ್ರಿಕಾಷನ್ ತಗೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಂಗ್ ಇಂಡಿವಿಜುವಲ್ಸಲ್ಲಿ ಬೇಗ ಬಂದ್ಬಿಡುತ್ತೆ ಈ ಫೀಚರ್ಸ್. ಈಗ ನಾರ್ಮಲಿ ಬಿಫೋರ್ ಏನಾಯಿತು, 40 to 45 ಏಜ್ ಗ್ರೂಪಲ್ಲಿ ಕಾಣ್ತಾ ಇತ್ತು. ಈಗ ನೋಡಿದ್ರೆ ಲೆಸ್ ದೆನ್ 20 ಇಯರ್ಸಲ್ಲಿ ಕಾಣಕ್ಕೆ ಶುರು ಆಗಿದೆ. ಸೊ ಯಾಕಂದರೆ ಜೆನೆಟಿಕ್ ಫ್ಯಾಕ್ಟರ್ ಇಂಪಾರ್ಟೆಂಟ್, ಪ್ಲಸ್ ಅವೇರ್ನೆಸ್ ಜಾಸ್ತಿ ಇದೆ, ಎಲ್ರಿಗೂ ಮಾಹಿತಿ ಸಿಗ್ತಾ ಇದೆ, ಒಳ್ಳೆ ಮಾಹಿತಿ. ಸೊ ಎಲ್ಲರೂ ಹಾಸ್ಪಿಟಲ್ಗೆ ಬರ್ತಾ ಇದ್ದಾರೆ ಈಗ. ಸೊ ಅದಕ್ಕೆ ಇನ್ಸಿಡೆನ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ ಈಗ. ಸೊ ಫಸ್ಟ್ ಒಂದು ಸ್ಟಾರ್ಟಿಂಗಲ್ಲಿ 20% ಇತ್ತು, ಈಗ ಇನ್ಸಿಡೆನ್ಸ್ ನೋಡಿದ್ರೆ 35% ಇದೆ ಪಾಪ್ಯುಲೇಷನಲ್ಲಿ ವ್ಯಾರಿಕೋಸ್ ವೇನ್ಸ್.
ಅಂದ್ರೆ ಈಗ ಜೆನೆಟಿಕ್ ರೀಸನ್ ಇಲ್ಲ ಅಂತ ಹೇಳಿದ್ರು ಕೂಡ ಯಂಗ್ ಏಜ್ ಅಲ್ಲಿ ಬರೋದಕ್ಕೆ ಏನ್ ರೀಸನ್ ಆಗಿರುತ್ತೆ? ಆಕ್ಯುಪೇಷನ್ ಹಜಾರ್ಡ್ಸ್, ಓಕೆ. ಆಕ್ಯುಪೇಷನ್ ಪ್ಲಸ್ ವೇರಿಯಸ್ ಅದರ್ ಫ್ಯಾಕ್ಟರ್ಸ್ ಇದೆ ನೋಡಿ, ಒಬೇಸಿಟಿ ಪ್ಲಸ್ ಲೈಫ್ ಸ್ಟೈಲು. ಲೇಡೀಸಲ್ಲಿ ಜಾಸ್ತಿ ಹೊತ್ತು ಇದು ಕಂಟಿನ್ಯೂಸ್ ಯೂಸೇಜ್ ಆಫ್ ಇದು ಹೈ ಹೀಲ್ಸು, ಸುಮಾರು ಜನ ಹೈ ಹೀಲ್ಸ್ ಯೂಸ್ ಮಾಡ್ತಾರೆ ನೋಡಿ, ಅವರಲ್ಲಿ ಈ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸ್ ಇದೆ. ಏನಕ್ಕಂದರೆ ಹೈ ಹೀಲ್ಸ್ ಯೂಸ್ ಮಾಡಿದ ತಕ್ಷಣ ಆ ಕಾಫ್ ಮಸಲ್ಸ್ ಇದೆ ನೋಡಿ, ಅದು ಸ್ಟ್ಯಾಟಿಕ್ ಆಗಿಬಿಡುತ್ತೆ. ಸ್ಟ್ಯಾಟಿಕ್ ಅಂದರೆ ಒಂದೇ ಪೊಸಿಷನ್ ಇರುತ್ತೆ, ಕಂಟ್ರಾಕ್ಷನ್ ಜಾಸ್ತಿ ಆಗಲ್ಲ. ಸೊ ಯಾವಾಗ ಕಂಟ್ರಾಕ್ಷನ್ ಜಾಸ್ತಿ ಆಗಲ್ಲೋ ಬ್ಲಡ್ ಇದು ಪುಷಿಂಗ್ ಪವರ್ ಇರಲ್ಲ, ಮೇಲೆ ಇದು ಪವರ್ ಇರಲ್ಲ. ಸೊ ಅವಾಗ ಏನಾಗುತ್ತೆ, ಬ್ಯಾಕ್ ಫ್ಲೋ ಸ್ಟಾರ್ಟ್ ಆಗುತ್ತೆ, ಅಲ್ಲೇ ಸ್ಟ್ಯಾಗ್ನೇಷನ್ ಇರುತ್ತೆ. ಆಮೇಲೆ ವ್ಯಾಲ್ವ್ಸ್ ಮೇಲೆ ಕೂತಿರುತ್ತೆ ಆ ಬ್ಲಡ್ ಕಾಲಮ್. ಸೊ ಏನಾಗುತ್ತೆ, ಬ್ಲಡ್ ಕಾಲಮ್ಸ್ ಆ ವ್ಯಾಲ್ವ್ಸ್ ಮೇಲೆ ಕೂತಿ ಆ ವ್ಯಾಲ್ವ್ಸ್ ಒಂದು ದಿವಸ ಏನಾಗುತ್ತೆ, ವೀಕ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಬ್ಯಾಕ್ ಫ್ಲೋ ಶುರು ಆಗುತ್ತೆ, ವ್ಯಾರಿಕೋಸ್ ವೇನ್ಸ್ ಡೆವಲಪ್ ಆಗ್ಬಿಡುತ್ತೆ. ಓಕೆ. ಈಗ ಸಂಜೆ ಮಲಗುವಂತ ಸಂದರ್ಭದಲ್ಲಿ ಮಸಾಜ್ ಅಥವಾ ಆಯಿಲ್ ಎಲ್ಲ ಅಪ್ಲೈ ಮಾಡಿ ಮಲಗ್ತಾರೆ. ಅದರ ಜೊತೆಗೆ ಈಗ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ಡಯಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಡಯಟ್ ಅನ್ನು ಫಾಲೋ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ಹೌದು, ಡಯಟ್ ಏನಂದ್ರೆ ಬ್ಯಾಲೆನ್ಸ್ ಡಯಟ್ ತಗೋಬೇಕು. ಆಮೇಲೆ ಫ್ಯಾಟಿ ಡಯಟ್ ಸ್ವಲ್ಪ ಅವಾಯ್ಡ್ ಮಾಡಬೇಕು, ಜಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ಬ್ಯಾಲೆನ್ಸ್ ಡಯಟ್, ಒಳ್ಳೆ ನ್ಯೂಟ್ರಿಷಿಯಸ್ ಡಯಟ್ ಇದು ಮಾಡಿದ್ರೆ ಚೆನ್ನಾಗಿ. ವೆಯ್ಟ್ ಜಾಸ್ತಿ ಆಗಬಾರ್ದು ಅವರು, ಯಾಕಂದರೆ ಫ್ಯಾಟಿ ಡಯಟ್ ಯಾಕೆ ಅವಾಯ್ಡ್ ಮಾಡಬೇಕಂದ್ರೆ ಫ್ಯಾಟಿ ಡಯಟ್ ತೊಗೊಂಡ್ರೆ ಅಥವಾ ಜಂಕ್ ಫುಡ್ ತೊಗೊಂಡ್ರೆ ತೂಕ ಜಾಸ್ತಿ ಆಗೋಕ್ಕೆ ಚಾನ್ಸ್ ಇದೆ. ಸೊ ಅವಾಗ ಏನಾಗುತ್ತೆ, ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸ್ ಇದೆ. ಈಗ ವೆರಿಕೋಸ್ ವೇನ್ಸ್ ಪ್ರಾರಂಭದಲ್ಲೇ ಅಥವಾ ಫಸ್ಟ್ ಟೈಮ್ ಲಕ್ಷಣಗಳು ಕಾಣಿಸ್ಕೊಂಡಾಗ ಅವಾಗಲೇ ನಾವು ಟ್ರೀಟ್ಮೆಂಟ್ ಅನ್ನ ತಗೋಬೇಕಾಗುತ್ತೆ. ಸೊ ಯಾವ ರೀತಿಯ ಟ್ರೀಟ್ಮೆಂಟ್ ವೆರಿಕೋಸ್ ವೇನ್ಸ್ ಅನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಡಾಕ್ಟರ್? ಸೊ ಈಗ ಫಸ್ಟ್ ಸ್ಟೇಜ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಏನಾವುದು ಇದು ಕಾಣಿದ್ರೆ ಏನು ಮಾಡಬೇಕು, ಆ್ಯಕ್ಟಿವಿಟಿ ಇನ್ಕ್ರೀಸ್ ಮಾಡಬೇಕು. ಆಮೇಲೆ ಆ ಸೆಕೆಂಡ್ ಸ್ಟೇಜಲ್ಲಿರೋರು ಸ್ಟಾಕಿಂಗ್ಸ್ ಹಾಕ್ಕೋಬೇಕು. ಓಕೆ. ಸೊ ಸ್ಟಾಕಿಂಗ್ಸ್ ಹಾಕೊಂಡ್ರೆ ಅಪ್ ಟು ಬಿಲೋ 4 mm ಇದ್ದರೆ ಏನು ತೊಂದರೆ ಇಲ್ಲ ಆ ವೇನ್ ಸೈಜು. ಯಾವಾಗ ಮೋರ್ ದೆನ್ 4 mm ಹೋಗುತ್ತೋ ಆವಾಗ ಲೀಕೇಜ್ ಸ್ಟಾರ್ಟ್ ಆಗುತ್ತೆ. ಸೊ 4 mm ಎಕ್ಸಿಡ್ ಆದರೆ ನಾವು ಆ ಸರ್ಜಿಕಲ್ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತೀವಿ, ಇಂಟರ್ವೆನ್ಷನಲ್ ಟ್ರೀಟ್ಮೆಂಟ್. ವಿದಿನ್ 4 mm ಇದ್ದರೆ ಏನು ಬೇಕಾಗಿಲ್ಲ, ಸರ್ಜರಿ ಅವಶ್ಯಕತೆ ಇರಲ್ಲ. ಓಕೆ. ಆಲ್ಮೋಸ್ಟ್ ಈಗ ಲಾಸ್ಟ್ ಸ್ಟೇಜ್ಗೆ ಹೋದಂಥ ಸಂದರ್ಭದಲ್ಲಿ ಸರ್ಜರಿನ ಮಾಡಲೇಬೇಕಾಗತ್ತಾ ಅಥವಾ ಅದನ್ನು ಹಾಗೆ ಕ್ಯೂರ್ ಮಾಡ್ಬೋದಾ? ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಇದೆ, ಒಬ್ಬೊಬ್ಬರು ತಗೋತಾರೆ. ಸೊ ಅದೆಷ್ಟು ಅದರ ಮೇಲೆ ಪರಿಣಾಮ ಬೀರುತ್ತೆ ಅಂತ? ಅದೇ ಅಡ್ವಾನ್ಸ್ ಸೆಕೆಂಡ್ ಸ್ಟೇಜಿಂದ ಲಾಸ್ಟ್ ಸ್ಟೇಜ್ ತನಕ ಡೆಫಿನೆಟ್ ಇಂಟರ್ವೆನ್ಷನ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಲೇಸರ್ ಮತ್ತು ಗ್ಲೂ ಥೆರಪಿ, ಸುಮಾರು ಆಪ್ಷನ್ಸ್ ಇದೆ, ಸ್ಕ್ಲೆರೋಥೆರಪಿ ಇದೆಲ್ಲ ಮಾಡಲೇಬೇಕಾಗತ್ತೆ. ಓಕೆ. ಈಗ ಕ್ಯೂರ್ ಆಗಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತ? ಈಗ ಅದು ಡಿಪೆಂಡ್ಸ್ ಆನ್ ದ ಇದು ಸಿವಿಯಾರಿಟಿ ಆಫ್ ದ ಕಂಡೀಷನ್. ಸೊ ಕೆಲವ್ರಿಗೆ ಸ್ವಲ್ಪ ಕಂಡೀಷನ್ ಸ್ವಲ್ಪ ಮೈಲ್ಡ್ ಇರುತ್ತೆ. ಮೈಲ್ಡ್ ಅಂದರೆ ಅಡ್ವಾನ್ಸ್ ಸ್ಟೇಜಲ್ಲಿ ಸ್ವಲ್ಪ ರೀಸನಬಲ್ ಇರುತ್ತೆ. ಇದು ಎಡಿಮಾ ಸ್ಟೇಜ್ 3ನೇ ಸ್ಟೇಜ್ ಅಥವಾ ಅರ್ಲಿ 4th ಸ್ಟೇಜ್ ಇಂಥವ್ರು ರಿಕವರಿ ಫಾಸ್ಟ್ ಇರುತ್ತೆ. ಆಮೇಲೆ ಅಡ್ವಾನ್ಸ್ 4 ಸ್ಟೇಜಿಂದ 6ನೇ ಸ್ಟೇಜ್ ತನಕ ರಿಕವರಿ ಸ್ವಲ್ಪ ಸ್ಲೋ ಆಗುತ್ತೆ. ಮೋರ್ ದೆನ್ 2 years ಆಗುತ್ತೆ ರಿಕವರಿ. ಓಕೆ. ಈಗ ಆಲ್ಮೋಸ್ಟ್ ಯಾವುದೇ ಒಂದು ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ಸ್ಟೇಜ್ಗಂತೂ ಬಂದಿರೋದಿಲ್ಲ. ತುಂಬಾ ಅವರು ಬೇರೆ ಬೇರೆ ಕಡೆ ಹೋಗಿರ್ತಾರೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಿರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ ಅಥವಾ ಅದು ಇನ್ನೂ ಮತ್ತಷ್ಟು ಸಮಯವನ್ನು ತೆಗೆದುಕೊಳ್ಳುವಂತಹ ಚಾನ್ಸಸ್ ಇದೆಯಾ ಅಂತ ಡಾಕ್ಟರ್? ಅದೇ ಅವ್ರು ಅರ್ಲಿ ಬಂದರೆ ಈಸಿ, ಸ್ವಲ್ಪ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದರೆ ಅವ್ರಿಗೆ ಕಷ್ಟ ಆಗುತ್ತೆ. ನಮ್ಗೇನು ಕಷ್ಟ ಆಗಲ್ಲ, ನಾವು ಇರೋ ಕರೆಕ್ಟ್ ಚಿಕಿತ್ಸೆನ ಕೊಡ್ತೀವಿ ನಾವು. ಸೊ ಇದರಲ್ಲಿ ಏನು ತೊಂದರೆ ಇರಲ್ಲ. ಕರೆಕ್ಟಾಗಿ ನಮ್ಮ ಇನ್ಸ್ಟ್ರಕ್ಷನ್ಸು ನಾವು ಕೊಡೋ ಅಡ್ವೈಸ್ ಫಾಲೋ ಮಾಡಿದ್ರೆ ಫಾಸ್ಟ್ ರೇಟಲ್ಲಿ ಕ್ಯೂರ್ ಆಗೋಕ್ಕೆ ಚಾನ್ಸ್ ಇದೆ. ಓಕೆ. ಈಗ ವೆರಿಕೋಸ್ ವೇನ್ಸ್ ಜೊತೆಗೆ ಬೇರೆ ಏನಾದರೂ ಅವರಿಗೆ ಕಾಯಿಲೆ ಇರುತ್ತೆ, ಅದಕ್ಕೂ ಕೂಡ ಅವರು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಅವರಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಡಯಟ್ ಇದರ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಬೇರೆ ಕಾಯಿಲೆ ಜೊತೆಗೆ ವೆರಿಕೋಸ್ ವೇನ್ಸ್ ಇರುತ್ತೆ. ಸೊ ಬೇರೆ ಕಾಯಿಲೆ ಇದ್ರೆ ಏನು ತೊಂದರೆ ಇಲ್ಲ. ಆ ಬೇರೆ ಕಾಯಿಲೆಗಳು ಆ ಲಿಮಿಟ್ಸಲ್ಲಿ ಇದ್ರೆ, ಕಂಟ್ರೋಲ್ ಇದ್ರೆ ಏನು ತೊಂದರೆ ಇರಲ್ಲ. ಆ ಟ್ರೀಟ್ಮೆಂಟಲ್ಲಿ ಏನು ಇಂಟರ್ಫರೆನ್ಸ್ ಇರಲ್ಲ. ಓಕೆ. ಇದಕ್ಕೂ ಏನು ಸಂಬಂಧ ಇಲ್ಲ, ಏನು ಪ್ರಾಬ್ಲಮ್ ಇರಲ್ಲ. ಓಕೆ. ಈಗ ಸಾಮಾನ್ಯವಾಗಿ ಮನೆ ಕೆಲಸ ಮಾಡುವಂತ ಗೃಹಿಣಿಯರು ಅಥವಾ ಹೌಸ್ ವೈಫ್ಸ್ ಅಲ್ಲಿ ಕೂಡ ಸಾಕಷ್ಟು ಕಾಣಿಸ್ತಾ ಇರುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರಲ್ಲೇ ಈ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇದು ಏನಕ್ಕೆ ಡಾಕ್ಟರ್? ಸೊ ಮೈಲಲ್ಲಿ ಏನು ಫ್ಯಾಕ್ಟರ್ ಅಂದರೆ ಒಂದು ಹಾರ್ಮೋನಲ್ ಇನ್ಫ್ಲುಯೆನ್ಸ್ ಜಾಸ್ತಿ ಇರುತ್ತೆ. ಸೊ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ರೇಷಿಯೋ ಅಲ್ವಾ, ಸ್ವಲ್ಪ ರಿವರ್ಸ್ ಆದರೆ ಆವಾಗ ಏನಾಗುತ್ತೆ, ಅದು ಈ ವೇನ್ಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಅದು ಏನಾಗುತ್ತೆ, ತಾನೇ ಆ ಹಾರ್ಮೋನ್ಸ್ ಎಫೆಕ್ಟಿಂದ ಉಪ್ಕೊಳ್ಳುತ್ತೆ ತಾನೇ. ಆ ಉಪ್ಪ ತಕ್ಷಣ ಏನಾಗುತ್ತೆ, ಆ ವ್ಯಾಲ್ವ್ಸ್ ಸ್ಟ್ರೆಚ್ ಆಗುತ್ತೆ. ಆ ವ್ಯಾಲ್ವ್ ಸ್ಟ್ರೆಚ್ ಆಗಿಬಿಟ್ಟು ಆಮೇಲೆ ಫೋರ್ಸ್ಫುಲಿ ಬ್ಯಾಕ್ ಫ್ಲೋ ಆಗುತ್ತೆ. ಆ ಬ್ಯಾಕ್ ಫ್ಲೋಲ್ಲಿ ಏನಾಗುತ್ತೆ, ಡ್ಯಾಮೇಜ್ ಆಗಿಬಿಡುತ್ತೆ ಈ ವ್ಯಾಲ್ವ್ಸು. ಸೊ ಅವಾಗ ಏನಾಗುತ್ತೆ, ಅವರಲ್ಲಿ
ಈ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸ್ ಇದೆ. ಚಾನ್ಸಸ್ ಇರುತ್ತೆ. ಸೊ ಮನೇಲೇ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ಆಕ್ಟಿವ್ ಆಗಿರ್ತಾರೆ, ಆದ್ರೂ ಕೂಡ ಅವರಿಗೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅಂಥವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ ಡಾಕ್ಟರ್? ಅವ್ರೇನು ಮಾಡಬೇಕು, ಹಾಫ್ ಆನ್ ಅವರ್ ಒನ್ಸ್ ಅದೇ ಒಂದು 5 ಮಿನಿಟ್ಸ್ ರೆಸ್ಟ್ ತೊಗೋಬೇಕು, ಕಾಲು ಮೇಲೆ ಇಟ್ಕೋಬೇಕು, ಆಮೇಲೆ ನಡೀತಾ ಇರಬೇಕು ಚೆನ್ನಾಗಿ. ಆಮೇಲೆ ಅಕಸ್ಮಾತ್ ಏನಾದ್ರು ಪ್ರಾಮಿನೆಂಟ್ ವೇನ್ಸ್ ಕಾಣಿದ್ರೆ ಸ್ಟಾಕಿಂಗ್ಸ್ ಹಾಕ್ಕೊಂಡ್ರೆ ಪ್ರೊಟೆಕ್ಷನ್ ಆಗುತ್ತೆ ಅವ್ರಿಗೆ. ಸ್ಟಾಕಿಂಗ್ಸ್ ಹಾಕಿದ್ರೆ ಏನಾಗುತ್ತೆ, ಒಳ್ಳೆ ಕಂಪ್ರೆಷನ್ ಆಗಿ, ಎಕ್ಸ್ಟರ್ನಲ್ ಕಂಪ್ರೆಷನ್ ಆಗಿ ಬ್ಲಡ್ನ ಪುಷ್ ಮಾಡ್ತಾ ಇರುತ್ತೆ ಮೇಲೆ ಟುವರ್ಡ್ಸ್ ಹಾರ್ಟ್. ಸೊ ಇದೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್, ಅದು ಸ್ಟಾಕಿಂಗ್ಸ್ ಹಾಕೋದು ವೆರಿ ಇಂಪಾರ್ಟೆಂಟ್. ಆಮೇಲೆ ಆ್ಯಕ್ಟಿವಿಟಿ, ಆಮೇಲೆ ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಟೈಮ್ ಸಿಕ್ಕಿದ್ರೆ ಒಂದು ಹಾಫ್ ಆನ್ ಅವರ್ ವಾಕಿಂಗ್ ಹೋದರೆ ಒಳ್ಳೆ ಎಕ್ಸಸೈಸ್ ಅವ್ರಿಗೆ, ಒಳ್ಳೆ ಸರ್ಕ್ಯುಲೇಷನ್ ಆಗುತ್ತೆ. ಸ್ವಲ್ಪ ವ್ಯಾರಿಕೋಸ್ ವೇನ್ಸ್ನ ಅವಾಯ್ಡ್ ಮಾಡ್ಬೋದು. ಈಗ ಮಲಗುವಂತ ಪೊಸಿಷನ್ ಏನಾದರೂ ಚೇಂಜ್ ಮಾಡ್ಬೇಕಾ? ರಾತ್ರಿ ಸಮಯದಲ್ಲಿ ಕಾಳು ಸೆಳೆತ ಜಾಸ್ತಿ ಬರುತ್ತೆ ಗೃಹಿಣಿಯರಿಗೆ. ಸೊ ಏನು ಸಜೆಸ್ಟ್ ಮಾಡ್ತೀರಾ ಡಾಕ್ಟರ್? ಸೊ ಅವ್ರು ಏನು ಮಾಡಬೇಕು, ಆ ಪೊಸಿಷನ್ಸ್ ಏನು ಆಲ್ಟ್ರೇಷನ್ ಏನು ಬೇಕಾಗಿಲ್ಲ, ಜಸ್ಟ್ ನ್ಯೂಟ್ರಲ್ ಪೊಸಿಷನಲ್ಲಿ ಮಲಗಿದ್ರೆ ಸಾಕು. ಅಕಸ್ಮಾತ್ ಭಾರ ಜಾಸ್ತಿ ಇದ್ದರೆ ಒಂದು 2 ಪಿಲ್ಲೋ ಮೇಲೆ ಕಾಲನ್ನ ಇಟ್ಕೊಂಡು ಮಲಗ್ಬೋದು ಅವರು. ಓಕೆ, ಅದು ಬಿಟ್ಟರೆ ಬೇರೆ ಏನು ಬೇಕಾಗಿಲ್ಲ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.